ತೆಲುಗು ನಟ ರಾಮ್ ಚರಣ್ ನಟ ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಪುನೀತ್ ಅವರ ಪತ್ನಿ ಹಾಗೂ ಮಕ್ಕಳಿಗೆ ಸಾಂತ್ವನದ ಮಾತಾಡಿದ್ರು. ಅದಾದ್ಮೇಲೆ ಮಾಧ್ಯಮಕ್ಕೆ ಮಾತಾಡಿದ್ರು ರಾಮ್ ಚರಣ್. ವಿ ಲವ್ ಯು ಪುನೀತ್, ಈ ರೀತಿ ಆಗಬಾರ್ದಾಗಿತ್ತು. ಕುಟುಂಬದವರನ್ನೇ ಕಳ್ಕೊಂಡ್ರು ಅಷ್ಟು ನೋವು ಆಗ್ತಾ ಇದೆ. ನಮ್ಮ ಮನೆಗೆ ಬಂದಾಗಲೂ ಕೂಡ ನಮ್ಮ ಮನೆಯಲ್ಲಿ ನಾವೇ ಅತಿಥಿಯೋ ಅನ್ನುವಷ್ಟರ ಮಟ್ಟಿಗೆ ನಮ್ಮನ್ನು ಟ್ರೀಟ್ ಮಾಡ್ತಾ ಇದ್ರು. ಕುಟುಂಬದವರೆಲ್ಲರ ಜೊತೆ ಬೆರೀತಾ ಇದ್ರು. ಮಾನವೀಯತೆಗೆ ಇನ್ನೊಂದು ಹೆಸರೇ ಪುನೀತ್ ರಾಜ್ಕುಮಾರ್ ಅಂತ ರಾಮ್ ಚರಣ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು, ನೆನಪಿಸ್ಕೊಂಡ್ರು. చాలా 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 పెద్ద లాస్ అండి. మా సొంత ఫ్యామిలీ మెంబర్ పోయితే ఎలా ఉంటుంది అలాంటి ఒక ఎమోషనల్ ఫీలింగ్. అండ్ ఎవరికైనా జరిగినా మాకు వి అండర్స్టాండ్, బట్ పునీత్ గారికి జరగడం అనేది ఐఎమ్ నాట్ ఏబుల్ టు డైజెస్ట్ ద ఫ్యాక్ట్. మాటలు కూడా రావట్లేదు. మాకు అర్థం కావట్లేదు అసలు ఇది జరిగిందా జరగలేదా అని కూడా మేము అర్థం చేసుకోలేకపోతున్నాం. ద మోస్ట్ వార్మెస్ట్ పర్సన్, నిజంగా ఒక వ్యక్తి ఇంత హంబుల్గా, ఇంత ఆప్యాయతగా, ఇంత దిస్ లవింగ్ ఒక వ్యక్తి ఉంటాడు, ఇంత లైక్ దిస్ కైండ్ ఆఫ్ అ పర్సన్ డస్ ఇట్ ఎగ్జిస్ట్. మా ఇంటికి వచ్చి మమ్మల్ని ఒక గెస్ట్ లాగా ఫీల్ అయ్యేలా చేస్తారు. ఆయన అంత ఓన్ చేసుకుంటారు ఎక్కడికి వచ్చినా. హీ ఓన్స్ ఎవ్రీబడి. ఏదైనా నేర్చుకోవాలి అంటే ఆయన దగ్గర నుంచి నిజంగా ఒకప్పుడు బహుశా ఇలాగే అందరం దేర్. అండ్ హీ రిమైండ్స్ అస్ అగైన్ వాట్ ఈస్ బీయింగ్ నార్మల్, వాట్ ఈస్ బీయింగ్ అ హ్యూమన్ బీయింగ్. ఎవ్రీ టైమ్ ఐ మీట్ హిమ్. We will love you. We love you, Puneet, wherever you are. Thank you for everything you have done for this industries and everything. We will miss him. We'll miss him. We'll miss him a lot. Thank you. Sir, మీరు మంచి స్నేహితులు కూడా లాస్ట్ టైం ఎప్పుడు మీట్ అయ్యిండ్రు మీరు? సర్ పునీత్ సార్ మీరు ఎప్పుడు మొన్న వెడ్డింగ్ అయిందండి. ఇన్ హిస్ హౌస్ దేర్ వాస్ అ వెడ్డింగ్ దట్ హ్యాపెండ్. అండ్ ఆ టైం శివరాజ్ సార్ను పునీత్ గారు ఇంటికి వచ్చడం జరిగింది. బట్ ఎనీవే, మై కండోలెన్సెస్ టు ఆల్ హిస్ ఫ్యాన్స్. Don't feel so disheartened because he's left a legacy behind, and we're all with you and with Puneet sir's family. Thank you so much. Thank you. ಅದಾದಮೇಲೆ ನಟ ರಾಮ್ ಚರಣ್ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬದವರಿಗೆಲ್ಲ ಸಾಂತ್ವನ ಹೇಳಿ ಶಿವರಾಜ್ ಕುಮಾರ್ ಅವ್ರನ್ನ ಭೇಟಿ ಮಾಡೋಕ್ಕೆ ಅಂತ ಅವ್ರ ಮನೆಗೆ ಬಂದರು. ಅವ್ರ ನಿವಾಸ ಅಲ್ಲಿ ಹೋಗಿ ಸಂತಾಪ ಸೂಚಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ ಅಪಹರಿಸಿದ ಸಂದರ್ಭದಲ್ಲಿ ಈ ಹೆಸರು ನೆನಪಿರುತ್ತೆ ನಿಮಗೆ. ಬಿಕಾಸ್ ಸಂಧಾನಕಾರರಾಗಿ ಕೆಲಸ ಮಾಡಿದವರು ಇದೇ ನಕ್ಕೀರನ್ ಪತ್ರಿಕೆಯ ವರದಿಗಾರ ನಕ್ಕೀರನ್ ಗೋಪಾಲ್ ಅವರು. ಶಿವರಾಜ್ ಕುಮಾರ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದಂತಹ ದೃಶ್ಯ. ಅಭಿಮಾನಿ ದೇವರುಗಳಿಗೆ ಇವತ್ತು ಅಪ್ಪು ಸಮಾಧಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಸಮಾಧಿ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮುಂಜಾನೆಯಿಂದಲೇ ಜನಸಾಗರ ಹರಿದು ಬರ್ತಾನೆ ಇದೆ. ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಬಿಗಿ ಭದ್ರತೆ ಕೊಟ್ಟಿದ್ದಾರೆ. ನಿನ್ನೆ ಸಂಜೆನೇ ಅಭಿಮಾನಿಗಳಿಗೆ ಸಮಾಧಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಸುಮಾರು 2 ತಾಸುಗಳ ಕಾಲ ಅವಕಾಶ ಮಾಡಿಕೊಟ್ಟಿದ್ರು. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಮಧುಗಿರಿಯಿಂದ ಬಂದಿರೋದು. ಅಪ್ಪನ ನೋಡಬೇಕು ಅಂತ ಖುಷಿಯಾಗಿ ಬಂದಿದ್ದೀವಿ. ಅಷ್ಟೊಂದು ಅನುಕೂಲ ಮಾಡೋನೆ ಜನಗಳಿಗೋಸ್ಕರ, ಅದಕ್ಕೋಸ್ಕರ ನೋಡೋಣ ಅಂತ ಬಂದಿದ್ದೀವಿ. 1 ಅವರಿಂದ ಕಾಯ್ಕೊಂಡಿದ್ದು ಅಪ್ಪು ಸರ್ನ ನೋಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದೀವಿ. ಇಲ್ಲ, ನಿನ್ನೆ ಮೊನ್ನೆ ಏನು ಬಂದಿಲ್ಲ, ಇವತ್ತೇ ಬಂದಿರೋದು. ಸರ್, ನಾವು ವರ್ಷಕೆಯಿಂದ ಬಂದಿರೋದು. ಕನ್ನಡದಲ್ಲಿ ಏಕೈಕ ನಟ ಪುನೀತ್ ರಾಜ್ಕುಮಾರ್ ಸರ್. ನಾವು ಫಸ್ಟ್ ಸ್ಟೆಪ್ ಅವ್ರ ಮನೆಗೆ ಹೋದಾಗ ಎಲ್ಲರನ್ನು ಕರೆಸಿ ಮಜ್ಜಿಗೆ ಕೊಟ್ಟು ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಪುನೀತ್ ರಾಜ್ಕುಮಾರ್ ಬಂದಾಗ, ಪುನೀತ್ ರಾಜ್ಕುಮಾರ್ ಫಸ್ಟ್ ಸ್ಟೆಪ್ ಬಂದಾಗ ನಮಸ್ಕಾರ, ಅದು ಏನೋ ಒಂಥರ ದೇವ್ರು ನೋಡಿದಾಗ ಏನೋ ಒಂಥರ ತಕ್ಕೊಂಡು ಇದು ಮಾಡಿ, ನೀವು ಚೆನ್ನಾಗಿದ್ದೀರಾ, ನಾವು ಚೆನ್ನಾಗಿದ್ದಂಗೆ ಅಂತ ಒಳ್ಳೆ ಮಾತಾಡ್ತಾರೆ. ಅಂತ ಅಪ್ಪು ಒಳ್ಳೆ ಅಭಿಮಾನಿ ಯಾರು ಸಿಗಲ್ಲ ಸರ್, ನಿಜ ಹೇಳ್ಬೇಕು ಅಂದ್ರೆ. ಅದು ಎಷ್ಟು ದಾನ ಧರ್ಮ ಒಬ್ರಿಗೂ ಗೊತ್ತಾಗಿಲ್ಲ ಸರ್. ಇವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಾವು ಅರಸೀಕೆರೆಯಿಂದ ಬಂದಿರೋದು. ಅಪ್ಪು ಮಾತು, ಅಪ್ಪು ಡ್ಯಾನ್ಸು, ಆ್ಯಕ್ಟಿಂಗು ಸಕ್ಕತ್ತಾಗಿ ಸರ್. ಪಕ್ಕ ಅಪ್ಪು ಅಭಿಮಾನಿ. ಅಪ್ಪು ಅವ್ರನ್ನ ಮನ್ಸಲ್ಲಿ ಅವ್ರೆ ಅಂತ ನೆನ್ಸ್ಕೋಬೇಕು ಸರ್. ಸತ್ತಿದ್ರು ಮನ್ಸಲ್ಲಿ ಅವ್ರೆ ಅಂತ ನೆನ್ಸ್ಕೋಬೇಕು ಅಷ್ಟೇ. ನಮ್ಮ ಮನ್ಸಲ್ಲೇ ಅವ್ರೆ ಅಂತ ನೆನ್ಸ್ಕೋಬೇಕು. ಒಳ್ಳೆ ಗುಣದಲ್ಲಿ
ಒಳ್ಳೆ ನಡೆಯಲಿ, ಒಳ್ಳೆ ನುಡಿಲಿ. ಅಪ್ಪು ಎಲ್ಲರಿಗೂ ಇಷ್ಟ ಸರ್. ನಾವು ನಾಗಮಂಗಲ ಸರ್, ನಾಗಮಂಗಲದಿಂದ ಬಂದಿರೋದು. ಹೇಗೆ ನೆನ್ಸ್ಕೋತೀರಿ ಅಪ್ಪ ಅವ್ರನ್ನ? ಏನಾದ್ರು ಚೆನ್ನಾಗಿದ್ರಲ್ಲ, ಈ ಥರ ಮಾಡ್ತಿದ್ರು ಅಂತ ನೋಡ್ತೀವಿ, ಅದು ಇಷ್ಟಪಡ್ತದೆ, ಅದಕ್ಕೆ ನೋಡ್ಕೊಂಡು ಹೋಗೋ ಅಂತ ಬಂದಿದ್ದೀವಿ. ಇಲ್ಲ ನಾವೊಬ್ಬ, ನಮ್ಮ ಮಗ, ನಾವಿಬ್ರು ಬಂದಿದ್ದೀವಿ ಸರ್. ಮೈಸೂರಿಂದ ಬಂದಿದ್ದೀನಿ. ನನ್ನ ಮಗಳು ತುಂಬ ಇವ್ರ ಫ್ಯಾನು. ಒಂದು 3 ದಿವಸದಿಂದ ಅವಳು ಊಟನೇ ಮಾಡಿರಲಿಲ್ಲ ಮಗಳು. ನೋಡೋಕೆ ಮಗಳು ಕರ್ಕೊಂಡ್ಬಂದಿರಾ? ಇಲ್ಲ, ಬಂದಿಲ್ಲ ಅವಳು. ಮೈಸೂರಲ್ಲಿ ಅವಳೆ. ಅವ್ರ ಅಪ್ಪಾಚಿಯಿಂದ ಫೇವ್ರೇಟು. ಯಾವುದೇ ಒಂದು ಅವ್ರ ಫಿಲಮ್ ರಿಲೀಸ್ ಆಯಿತು ಅಂದ್ರೆ ಹಿಂದಿನ ದಿನನೇ ಹೋಗಿ ಟಿಕೆಟ್ಗೆ ನಿಂತ್ಕೋತಿದ್ದೆ ರಾತ್ರಿ ಹೊತ್ತು. ನಾಳೆ ರಿಲೀಸ್ ಅಂದರೆ ಇವತ್ತು ಹೋಗಿ ನಿಂತ್ಕೋತಿದ್ದೆ ಶಾಂತಲಾ ಟಾಕೀಸ್ ಮೈಸೂರು. ತುಂಬ ಇದು ತುಂಬ ಕಷ್ಟ ಆಯ್ತೈತೆ. ಈ ವಯಸ್ಸಲ್ಲೇ ಅವರು ಹೋಗಿ ತುಂಬ ನಷ್ಟ ಆಯ್ತಾಯಿದೆ, ಎಲ್ಲರಿಗೂ ನಷ್ಟ ಇದೆ. ಅವ್ರ ಥರ ಸಾಧ್ಯಲ್ಲ. ಅಪ್ಪು ಸರ್ ಅಂದ್ರೆ ಅಪ್ಪು ಸರ್ ಸರ್, ಅಪ್ಪು ಅಂದ್ರೆ ಅಪ್ಪೇ ಸರ್. ಅವರು ನಿಜವಾಗ್ಲೂ ದೊಡ್ಡ ಮನೆ ಸರ್. ಅವರು ನಾವು ಚಿಕ್ಕವರಿಂದನೂ ನೋಡ್ಕೊಂಡು ಬಂದಿದ್ದೀವಿ ಸರ್. ಅಪ್ಪ ಅಂದ್ರೆ ಭಾಳ ಬೇಜಾರು ಸರ್ ನಮ್ಗೆ. ದೊಡ್ಡ ಮನೆ ಅಂದ್ರೆ ದೊಡ್ಡ ಮನೆ ಸರ್. ಅವ್ರು ತುಂಬ ನೋವಾಗಿದೆ ಸರ್ ನಮಗೆ. ನಾವು ನಮ್ಮ ತಾಲೂಕು ನೋಡ್ಗ, ನಮ್ಮೂರವರು, ಕೊಳ್ಳೇಗಾಲದವರು, ಮೈಸೂರು ಜಿಲ್ಲೆಯವರು, ಅಣ್ಣವ್ರ ಭಕ್ತ ನಾನು. ತುಂಬ ನೋವಾಗಿದೆ. ಟೈಮ್ ಸಿಕ್ಕಲಿಲ್ಲ, ಇವತ್ತು ಬಂದು ನೋಡ್ತಾ ಇದ್ದೀನಿ. 4 ದಿವಸ ಆಗಿದೆ ಬಂದು. ಇಂಡಿಯಾದಿಂದ ಬಂದಿರೋದು ಸರ್. ನಾವು ಅವರ ಅಭಿಮಾನಿಗಳು. ನೋಡೋಣ, ಒಂದು ದರ್ಶನ ಪಡ್ಕೊಂಡು ಹೋಗೋಣ ಅನ್ಕೊಂಡು ಬಂದಿದ್ದೀವಿ ಸರ್. ನೀನು ಅಪ್ಪು ಫ್ಯಾನ ಪುಟ್ಟ? ಸೊ ಅಪ್ಪು ಸಿನಿಮಾಗಳೆಲ್ಲ ನೋಡಿದ್ಯಾ ನೀನು? ಸ್ವಲ್ಪ ನೋಡಿದ್ದೀನಿ. ಏನು ಹೇಳಲಿಕ್ಕೆ ಬಯಸ್ತೀಯ ಅಪ್ಪು ಈ ರೀತಿ ತೀರ್ಕೊಂಡಿರೋ ಬಗ್ಗೆ? ನನ್ಗೇನು ಗೊತ್ತಾಗ್ತಿಲ್ಲ, ಆದ್ರೆ ತುಂಬಾ ಬೇಜಾರಾಗ್ತು. ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ ಅಪ್ಪು ತೀರ್ಕೊಂಡಿರೋ ಬಗ್ಗೆ? ಏನಾದರೂ ಮಾತಾಡಿದ್ರ ನೀವು ನಿಮ್ಮ ಫ್ರೆಂಡ್ ಜೊತೆಗೆ? ಅವರು ಬೇಜಾರಾಗ್ತು ಅಂತಾರೆ ಅಷ್ಟೇ. ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಎಲ್ಲರಿಗೂ ಅವ್ರ ಮನೆಯವರೇ ಯಾರೋ ಹೋಗಿದ್ದಾರೆ ಅನ್ನೋ ಒಂದು ಭಾವನೆ. ರಾಜ್ಯೋತ್ಸವ ಆಗಲಿ, ದೀಪಾವಳಿ ಆಗಲಿ, ಏನೇ ಸೆಲೆಬ್ರೇಷನ್ ಆಗಲಿ, ಇಲ್ಲ ಮಂಕ್ ಬಡ್ದಿದೆ ಅನ್ನೋ ಥರ ವಾತಾವರಣ. ವಿಷಯ ಗೊತ್ತಾದಾಗ ಬಿಲೀವ್ ಮಾಡೋದಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ಇದುವರೆಗೂ ನನಗೆ ನಂಬೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ತುಂಬ ಅಂದರೆ ತುಂಬ ಭರಿಸಲಾಗದೆ ಇರೋ ಅಷ್ಟು ಒಂದು ದೊಡ್ಡ ಲಾಸ್ ಅನ್ಸುತ್ತೆ ಇದು. ಇನ್ನೇನು ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ. ಅವರು ಹೋಗಿರ್ಬೋದು, ಬಟ್ ಅವ್ರು ನಮ್ಮ ಜೊತೆಗೆ ಯಾವಾಗಲೂ ನಮ್ಮ ಹೃದಯಗಳಲ್ಲಿ ಇರ್ತಾರೆ ಅನ್ನೋದು ನನ್ನ ನಂಬಿಕೆ. ಸೊ ಫ್ಯಾನ್ಸ್ ಎಲ್ಲರೂ ಅವ್ರನ್ನ ಅಷ್ಟು ಪ್ರೀತಿಸ್ತಾರೆ, ಅಷ್ಟು ಪ್ರೀತಿ ತೋರಿಸ್ತಿದ್ದಾರೆ, ಅಷ್ಟೇ ಪ್ರೀತಿ ಅವ್ರು ನಮಗೆ ವಾಪಸ್ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ, ನಮ್ಮ ಒಳಗೆ ಅವ್ರು ಯಾವಾಗಲೂ ಇರ್ತಾರೆ. ತುಂಬಾ ಅಂದ್ರೆ ತುಂಬಾ ಡೌನ್ ಟು ಅರ್ತ್ ಮನುಷ್ಯ ಅಪ್ಪು ಸರ್. ಇನ್ಫ್ಯಾಕ್ಟ್ ನಾನು ಮೊದಲನೇ ಸಲ ಅಪ್ಪು ಸರ್ನ ನೋಡಿದ್ದು ಇದೇ ಜಾಗದಲ್ಲಿ, ಕಂಠೀರವನಲ್ಲೇ. ಶೂಟಿಂಗ್ಗೋಸ್ಕರ ಬಂದಿದ್ವಿ. ಆಗ ಅಪ್ಪು ಸರು ಬೆಳಗ್ಗೆ ಅವರ ಜಾಗ್ ಮುಗಿಸ್ಕೊಂಡು ಅಪ್ಪಾಜಿ ಅವರ ಇದಕ್ಕೆ ಸಮಾಧಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ರು. ಒಂದು ಸ್ವಲ್ಪನೂ ನಾನೊಂದು ಸ್ಟಾರ್ ಅನ್ನೋ ಒಂದು ಭಾವನೆಯನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ನಮ್ಮೆಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡಿದ್ರು. ಎಲ್ಲರೂ ಫೋಟೋ ಕೇಳಿದ ತಕ್ಷಣ ಯಾರಿಗೂ ಇಲ್ಲ ಅಂದೆ, ಯಾರಿಗೂ ಡಿಸಪಾಯಿಂಟ್ ಮಾಡದೆ ಫೋಟೋ ಕೊಟ್ಟರು. ಪುನೀತ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ರಂಗ ನುಡಿ ನಮನವನ್ನು ಆಯೋಜನೆ ಮಾಡಿದೆ. ಇದೇ ನವೆಂಬರ್ 16ನೇ ತಾರೀಕು ಅಪ್ಪುಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಸೋದಕ್ಕೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ತೀರ್ಮಾನ ಮಾಡಿದ್ದಾರೆ. ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ, ಇದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಪುನೀತ್ ಅವರಿಗೆ ಹಾಡುಗಳ ಮೂಲಕ ನುಡಿ ನಮನವನ್ನು, ಸಂಗೀತದ ನಮನವನ್ನು ಸಲ್ಲಿಸಲಾಗುತ್ತೆ. ಈಗಾಗಲೇ ವಿಶೇಷವಾದ ಹಾಡೊಂದನ್ನು ರಚನೆ ಮಾಡಿದ್ದಾರೆ, ಗೀತ ನಮನವನ್ನು ಮಾಡ್ತಾ ಇದ್ದಾರೆ. ಈ ಹಾಡಿನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಸಿಗುತ್ತೆ. ಚಿತ್ರರಂಗದವರಿಗೆ ಮಾತ್ರ ಸೀಮಿತವಾದಂಥ ಕಾರ್ಯಕ್ರಮ ಇದು. ರಾಜ್ ಕುಟುಂಬದ ಸದಸ್ಯರು ಇಲ್ಲಿ ಇರ್ತಾರೆ ಅಂತ ಸಾರಾ ಗೋವಿಂದು ಹೇಳಿಕೆ ಕೊಟ್ಟರು. ನಾನು ಮಾಧ್ಯಮದ ಮುಖಾಂತರ ಅವರ ಎಲ್ಲರ ಅಭಿಮಾನಿಗಳ ಕ್ಷಮೆಯನ್ನು ಕೇಳ್ತಾ ನಾನು ಇವತ್ತು ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕರ ಸಂಘ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಪ್ಯಾಲೇಸ್ ಗ್ರೌಂಡಲ್ಲಿ ಯಾವುದಾದ್ರು ಇಂಡೋರಲ್ಲಿ, ಅದು ಯಾವ ಕಲ್ಯಾಣ ಮಂಟಪ ಸಿಗುತ್ತೋ ನೋಡ್ತೀವಿ, ಅದರಲ್ಲಿ ಸ್ಥಿಮಿತವಾಗಿ ನಮ್ಮ ಇಂಡಸ್ಟ್ರಿಗೆ ಸ್ಥಿಮಿತವಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಪುನೀತ ನಮನ ಅಂತ ಅದಕ್ಕೆ ಒಂದು ಸ್ಲೋಗನ್ ಕೊಟ್ಟು ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಆಡಳಿತದಲ್ಲಿರುವಂಥವರು ಎಲ್ಲರೂ ನಾವು ಕರೀತಾ ಇದ್ವಿ. ಜೊತೆಗೆ
ನಮ್ಮ ಇಡೀ ಇಂಡಸ್ಟ್ರಿ ಎಲ್ಲರೂ ಸೇರ್ತಾರೆ, ಹಿರಿಯರು ಕಿರಿಯರು ಎಲ್ಲರೂ ಸೇರ್ತಾರೆ. ಅವರೆಲ್ಲರೂ ಸೇರಿಸಿ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ಅವತ್ತು ಅಪ್ಪು ಜೊತೆ ಡ್ಯಾನ್ಸ್, ಇವತ್ತು ಅಪ್ಪುಗೋಸ್ಕರ ಅಪ್ಪುಗಾಗಿ ಡ್ಯಾನ್ಸ್. ಪುಟ್ಟ ಮಕ್ಕಳಿಂದ ನೃತ್ಯ ನಮನ. ಪುನೀತ್ ನೆನಪಲ್ಲಿ ಪುಟಾಣಿಗಳ ಮನದಾಳ. ವಿ ಮಿಸ್ ಯು ಅಪ್ಪು. ನಮ್ಗೆ ಗೊತ್ತಿರೋ ಹಾಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಡ್ಯಾನ್ಸ್ ಅಂದರೆ ಪಂಚಪ್ರಾಣ. ಡ್ಯಾನ್ಸ್ಗೆ ಅಪ್ಪು ಹೆಚ್ಚು ಫೇಮಸ್ ಯಾವಾಗಲೂ ಕೂಡ. ಅಪ್ಪು ಡ್ಯಾನ್ಸ್ಗೆ ತುಂಬ ಜನ ಫ್ಯಾನ್ಸ್ಗಳಂತೂ ಇದ್ದೇ ಇದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿ ಚಿಕ್ಕ ಮಕ್ಕಳು ಬಂದಿದ್ದರು. ಡ್ಯಾನ್ಸ್ ಮಾಡೋ ಮೂಲಕ ಅಪ್ಪುಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಯುವರತ್ನ ಹಾಡಿಗೆ ಹೆಜ್ಜೆ ಹಾಕಿ ಪ್ರೀತಿಯ ಅಪ್ಪುಗೆ ತಮ್ಮ ಪ್ರೀತಿಯನ್ನು ತೋರಿಸಿದ್ರು. ಎಡಭಾಗದ ದೃಶ್ಯ. ಬಲಭಾಗದಲ್ಲಿ ಕೆಲವು ದಿನಗಳ ಹಿಂದೆ ಅಪ್ಪು ಅವ್ರನ್ನ ಭೇಟಿ ಮಾಡಿದಾಗ ಇದೇ ಮಕ್ಕಳು ಖುಷಿ ಪಟ್ಟಿದ್ರು. ಅಪ್ಪು ಜೊತೆ ಮಾತಾಡಿದ್ರು, ಫೋಟೋ ತೆಗೆಸ್ಕೊಂಡ್ರು, ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ರು, ಖುಷಿ ಪಟ್ಟರು. ಅವ್ರು ಕೊಟ್ಟ ಗಿಫ್ಟ್ ತೊಗೊಂಡು ಇವತ್ತು ನೆನೆಸ್ಕೋತಿದ್ದಾನೆ. ಆ ಎರಡೂ ದೃಶ್ಯ ನೋಡ್ತಾ ಇದ್ದೀರಾ. ಆ ಪುಟಾಣಿ ಅಪ್ಪು ಫ್ಯಾನ್ಸ್ ಜೊತೆ ನನ್ನ ಸಹೋದ್ಯೋಗಿ ಶರಣು ಮಾತಾಡ್ಸಿದ್ದಾರೆ. ಬನ್ನಿ ನೋಡೋಣ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಗಳು ಈಗ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ರು ಅದನ್ನ ಮೀರಿಸೋ ರೀತಿಯಾಗಿ ಕೂಡ ಡ್ಯಾನ್ಸ್ ಮಾಡಿ ತೋರಿಸಿದ್ದಾರೆ. ಸೊ ಆ ಪುಟ್ಟ ಕಂದಮ್ಮಗಳು ಈಗ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಮಾತಾಡ್ತೀನಿ ಮತ್ತು ಟ್ರೈನ್ ಮಾಡಿದಂತ ತಂಡದ ನಾಯಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಮೊದಲನೇದಾಗಿ ಮಕ್ಕಳನ್ನ ಒಬ್ಬೊಬ್ಬರಾಗಿ ಮಾತಾಡ್ಸ್ತಾ ಹೋಗ್ತೀನಿ. ಪುನೀತ್ ಅವ್ರು ನೀವು ಭೇಟಿ ಆಗಿದ್ರಾ? ಈ ರೀತಿ ಡ್ಯಾನ್ಸ್ ಮಾಡ್ಲಿಕ್ಕೆ ಯಾರು ರೀಸನ್? ಅಪ್ಪು ಸರ್ ನಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು, ಮತ್ತೆ ಅವ್ರು ನಮಗೆ ಕರ್ಸಿದ್ರು, ಪ್ರೈಸ್ ಎಲ್ಲ ಕೊಟ್ಟಿದ್ರು ನಮಗೆ. ಅವ್ರು ಬಂದಿದ್ರ ಅವರು ಫಂಕ್ಷನ್ಗೆ? ನಾವೇ ಹೋಗಿದ್ವಿ ಅವ್ರ ಹತ್ರ. ಓಕೆ, ಏನ್ ಹೇಳಿದ್ರು ಅಪ್ಪು ಅವರು ಅವತ್ತು? ಚೆನ್ನಾಗಿ ಮಾಡಿದ್ದೀರಾ ಡ್ಯಾನ್ಸು, ಹಿಂಗೆ ಮಾಡ್ತೀರಿ ಅಂದ್ರಿ. ಅವ್ರು ಪ್ರೈಸ್ ಕೊಟ್ಟಿದ್ರು ನಮಗೆ. ನಿನ್ನ ಹೆಸರು ಪುಟ್ಟ, ನೀನ್ ಹೇಗೆ ಡ್ಯಾನ್ಸ್ ಕಲಿತೆ? ಅಪ್ಪು ಅವರು ಡ್ಯಾನ್ಸ್ ನೋಡಿ ಕಲಿಬೇಕು ಅಂತ ಅನಿಸ್ತಾ ಹೇಗೆ? ಹೌದು, ಅಪ್ಪು ಅವ್ರ ಡ್ಯಾನ್ಸ್ ನೋಡಿ ಕಲಿಬೇಕು ಅನಿಸ್ತು. ಅವ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಅದೇ ತರ ನಾನು ಡ್ಯಾನ್ಸ್ ಮಾಡ್ಬೇಕಂತ ಒಂದಿತ್ತು. ಅದಕ್ಕಾಗಿ ಡ್ಯಾನ್ಸ್ ಕಲಿಯೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಟ್ ಒಂದು 4 days ಆಯ್ತು ಅಪ್ಪು ಅವ್ರು ಇಲ್ಲ. ನಿಮಗೆ ಗೊತ್ತಾದಾಗ ಹೇಗನ್ನಿಸ್ತು? ಏನಪ್ಪ ಇದ್ದಕ್ಕಿದ್ದಂಗೆ ಹಿಂಗೆ ತೀರ್ಕೊಂಡ್ಬಿಟ್ರು ಅಂತ ಬೇಜಾರಾಯ್ತಾ? ಹೌದು, ನಮ್ಮ ಅಪ್ಪ ಹೇಳಿದ್ರು ಈ ತರ ಆಯ್ತು ಅಂತ. ನಾನು ನಂಬ್ತಾ ಇರ್ಲಿಲ್ಲ ಈ ತರ ಆಗಿರಲ್ಲ ಅಂತ. ಆಮೇಲೆ ಅಪ್ಪ ಟಿವಿ ನೋಡ್ತಾ ಇದ್ರು, ಆಗ ಗೊತ್ತಾಯ್ತು. ನಂಗೆ ತುಂಬಾ ಶಾಕ್ ಆಗಿದ್ದೆ, ತುಂಬಾ ಭಯ ಆಗ್ತಿತ್ತು, ಒಂದ್ ಸ್ವಲ್ಪ ಬೇಜಾರಾಗ್ತಾ ಇತ್ತು. ನೀನೇನ್ ಹೇಳ್ತೀಯ ಪುಟ್ಟ? ಅಪ್ಪು ಅಂಕಲ್ ಈಗ ನಮ್ ಜೊತೆಗೆ ಯಾರ ಜೊತೆಗೂ ಇಲ್ಲ. ನಮಗೆ ನಂಬಕ್ಕಾಗಲ್ಲ, ಅವ್ರಿದ್ದಾರೆ ಅನ್ಸುತ್ತೆ. ಅವ್ರ ಸ್ಮೈಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ನೇನ್ ಇಷ್ಟ ಅಪ್ಪು ಅವ್ರ ಕಂಡ್ರೆ ನಿಂಗೆ? ಅವ್ರ ಆಕ್ಟಿಂಗ್, ಅವ್ರ ಡ್ಯಾನ್ಸ್ ಎಲ್ಲ ಇಷ್ಟ. ಸೊ ಆಲ್ಮೋಸ್ಟ್ ಎಲ್ಲಾ ಸಾಂಗ್ಗಳು ಡ್ಯಾನ್ಸ್ ಮಾಡ್ತೀಯಾ ಅಪ್ಪು ಅವ್ರದ್ದು? ಎಲ್ಲ ಮಾಡಿದೀವಿ. ಸೊ ಈಗ ನೀವೆಲ್ಲ ಡ್ಯಾನ್ಸ್ ಮಾಡಿದ್ರಲ್ಲ, ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋ ರೀತಿ ಡ್ಯಾನ್ಸ್ ಮಾಡಿದ್ದ ಹೇಗೆ ಎಲ್ಲ ಟೀಮ್ ನೀವು? ಎಲ್ಲರಿಗೂ ಮಾಡಿದ್ದ, ಅಪ್ಪು ಸರ್ಗೆ. ಇನ್ನೂ ಕೆಲವು ಪುಟಾಣಿಗಳಿದೆ, ಅವ್ರನ್ನೂ ಮಾತಾಡ್ತೀನಿ. ನಿನ್ನ ಹೆಸರೇನು ಪುಟ್ಟ? ನೀನ್ ಏನ್ ಓದ್ತೀಯಾ? ಹೇಗ್ ಡ್ಯಾನ್ಸ್ ಕಲಿತೆ ನೀನು? ನಾನು ಅಪ್ಪು ಸರ್ನ ನೋಡಿ ಡ್ಯಾನ್ಸ್ ಮಾಡಬೇಕು ಅಂತ ತುಂಬಾ ಹಠ ಬಂತು. ಅದಕ್ಕೆ ನಾನು ಅಮ್ಮಂಗೆ ಹೇಳ್ದೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸು ಅಂತ. ನಾನು ಚಿಕ್ಕವಳಿಂದಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ. ನಂಗೆ ಡ್ಯಾನ್ಸ್ ಕಲಿಬೇಕಂತ ತುಂಬಾ ಪ್ರಾಣ ಆಯ್ತು. ಅದಕ್ಕೆ ಅಪ್ಪು ಸರ್ನ ಅವ್ರ ಫಿಲಮ್ ಬರ್ತಿತ್ತಲ್ವ ನೋಡಿ ನನಗೂ ಆಸೆ ಆಯ್ತು, ನಾನು ಈ ತರ ಡ್ಯಾನ್ಸ್ ಮಾಡಬೇಕು, ನಾನು ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂತೀನಿ, ಅವಾಗ ಈ ತರ ಎಲ್ಲ ಮಾಡ್ಬೋದು ಅನ್ಕೊಂಡೆ. ಯಾವಾಗ ನೋಡಿದ್ದೆ ನೀನು ಅಪ್ಪು ಅವ್ರನ್ನ? 1 month ಬ್ಯಾಕ್ ನೋಡಿದ್ವಿ. ಅವ್ರು ನಮಗೆ ಪ್ರೈಸ್ ಎಲ್ಲ ಕೊಟ್ರು. ಅಪ್ಪು ಸರ್ ಅಂದ್ರೆ ನಂಗೆ ಅಪ್ಪ ತರಾನೇ. ನಂಗೆ ತುಂಬಾ ಬೇಜಾರಾಗ್ತಿದೆ. ಅವ್ರು ಇವಾಗ ಇಲ್ಲ ಅನ್ನೋಕೆ ಆಗಲ್ಲ, ನನ್ನ ಪಕ್ಕದಲ್ಲೇ ಇದ್ದಾರೆ ಅನ್ಕೊಂತೀನಿ. ಪುಟಾಣಿ, ನೀನ್ ಏನ್ ಓದ್ತಾ ಇದೀಯಾ? ಅಪ್ಪು ಡ್ಯಾನ್ಸ್ ಎಲ್ಲ ಹೇಗೆ ನೀನ್ ಕಲ್ತೆ? ನಾನು ಅಪ್ಪು ನೋಡಿನೇ ಕಲ್ತಿದ್ದೀನಿ. ಹೇಗೆ? ಅವ್ರ ಡ್ಯಾನ್ಸ್ ಎಲ್ಲ ನೋಡ್ತಾ ಇದ್ದ? ನೋಡ್ತಿದ್ದೆ. ಪವರ್ ಇಲ್ಲ, ಡ್ಯಾನ್ಸ್ ಕೂಡ ಇಲ್ಲ. ಸೊ ಯಾರನ್ನ ನೋಡಿ ಕಲಿಬೇಕು ಅನ್ನೋ ಮಾತನ್ನ ಈ ಪುಟಾಣಿಗಳು ಮತ್ತು ಅದರ ತರಬೇತುದಾರರು ಹೇಳ್ತಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಹೊಟ್ಟೆಪಾಡಿಗೋಸ್ಕರ ದಲಿತ ನಾಯಕರು ಬಿಜೆಪಿ ಸೇರಿದ್ದಾರೆ ಎಂಬ ವಿಪಕ್ಷ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಖಂಡಿಸಿ ರಾಜ್ಯದ ಹಲವಾರು ಕಡೆ ಬಿಜೆಪಿಯ ದಲಿತ ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ. ಬೆಂಗಳೂರು, ಬೆಳಗಾವಿ, ವಿಜಯಪುರ ದೊಡ್ಡ ಪ್ರತಿಭಟನೆ ನಡೀತಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಸಿದ್ದರಾಮಯ್ಯನವರ ಪ್ರತಿಕೃತಿ ದಹಿಸಿದ್ರು, ಆಕ್ರೋಶ ಅವರು ಹಾಕಿದ್ರು. ಸಿದ್ದರಾಮಯ್ಯನವರು ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ.
ವಿಜಯಪುರ ಮತ್ತು ರಾಯಚೂರು ಆ ಭಾಗದಲ್ಲೂ ಕೂಡ ಹೊಟ್ಟೆಪಾಡಿಗೋಸ್ಕರ ದಲಿತರು ಬಿಜೆಪಿ ಸೇರಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರು ಹೇಳಿದ್ರು. ಹಾಗಾಗಿ ರಾಜ್ಯಾದ್ಯಂತ ಹಲವಾರು ಭಾಗದಲ್ಲಿ ಅವರು ಕ್ಷಮೆ ಕೇಳಬೇಕು, ಅಲ್ಲಿ ತನಕ ನಮ್ಮ ಹೋರಾಟ ನಮ್ಮ ಪ್ರತಿಭಟನೆ ನಡೀತಾ ಇರುತ್ತೆ ಅಂತ ಅವರ ಪ್ರತಿಕೃತಿ ದಹಿಸಿದ್ರು, ಅವರ ಭಾವಚಿತ್ರ ದಹಿಸಿದ್ರು, ಫಲಕಗಳನ್ನು ಹಿಡಿದಿದ್ದಾರೆ. ಎಲ್ಲ ಕಡೆ ಪ್ರತಿಭಟನೆ, ಖಂಡನೆ, ಆಕ್ರೋಶ. ಅದು ತೆರೆಮರೆಯಲ್ಲಿ ಕನ್ನಡಕ್ಕಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಒಂದು ಫೌಂಡೇಶನ್. ಕನ್ನಡ ಸೇವೆ, ಕನ್ನಡ ಶಾಲೆಗಳ ಉಳಿವಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸಾರ್ವಜನಿಕ ಸೇವೆಗಳಲ್ಲಿ ತೊಡಗಿಸ್ಕೊಂಡಿರುವಂಥ ಅಪರೂಪದ ತಂಡ ಅದು. ತನ್ನ ಹೆಸರಿಗೆ ತಕ್ಕ ಹಾಗೆ ಜನಧ್ವನಿಯಾಗಿ ಕನ್ನಡ ಸೇವೆಯನ್ನು ಮಾಡುತ್ತಿರುವಂಥ ಒಂದು ಸಂಸ್ಥೆಯ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡ್ಕೊಂಬನ್ನಿ. ತೆರೆಮರೆಯಲ್ಲಿ ಸೇವೆ ಸಲ್ಲಿಸುತ್ತಾ ಸಾರ್ವಜನಿಕರ ಸೇವೆಯೇ ನಮ್ಮ ಧ್ಯೇಯ ಎಂದು ಕಾರ್ಯನಿರ್ವಹಿಸ್ತಾ ಇರುವ ಸಂಸ್ಥೆ ಜನಧ್ವನಿ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿರೋ ಜನಧ್ವನಿ ಸಮಾನ ಮನಸ್ಕರು ಒಂದುಗೂಡಿ ಸೇವೆ ಸಲ್ಲಿಸ್ತಾ ಇರೋ ಸಂಸ್ಥೆ. ಸಾರ್ವಜನಿಕರನ್ನ ಎಚ್ಚರಿಸುವ ಕಾಯಕ ಮಾಡ್ತಾ ಇರೋ ಜನಧ್ವನಿ ಜಾತಿ, ಧರ್ಮ, ರಾಜಕೀಯದಿಂದ ದೂರ ಉಳಿದು ಜನಸೇವೆಯಲ್ಲಿ ತೊಡಗಿದೆ. ಸುಮಾರು 7 ವರ್ಷಗಳ ಹಿಂದೆ ಹುಣಸೂರು ತಾಲೂಕಿನ ಅವೇರಳ್ಳಿ ಪ್ರವೀಣ್ ಎಂಬುವವರು ಸ್ಥಾಪಿಸಿದ ಈ ಸಂಸ್ಥೆ ಇಡೀ ಜಿಲ್ಲೆಗೆ ವಿಸ್ತರಿಸಿದೆ. ಮೊದಲಿಗೆ ತಾನು ಹುಟ್ಟಿ ಬೆಳೆದ ಗ್ರಾಮದ ಕನ್ನಡ ಸರ್ಕಾರಿ ಶಾಲೆಗೆ ಗ್ರಾಮದ ಮಕ್ಕಳನ್ನ ಸೇರಿಸಿ ಎಂದು ಮನೆ ಮನೆಗೆ ತೆರಳಿ ಮನವಿ ಮಾಡ್ತಿದ್ರು ಪ್ರವೀಣ್. ಈಗ ಕನ್ನಡ ಶಾಲೆ ಉಳಿಸಿ, ಕನ್ನಡ ಶಾಲೆಗಳ ರಕ್ಷಣೆ, ಕನ್ನಡ ಶಾಲೆಗಳ ಜೀರ್ಣೋದ್ಧಾರಕ್ಕಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಷ್ಟೇ ಅಲ್ಲ, ಕನ್ನಡ ಶಾಲೆಯ ಮಕ್ಕಳನ್ನ ಹುರಿದುಂಬಿಸಲು ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಸನ್ಮಾನ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಇವತ್ತು ಒಂದಷ್ಟು ಶಾಲಾ ಮಕ್ಕಳಿಗೆ ಪುಸ್ತಕಗಳ ವಿತರಣೆ ಇರ್ಬೋದು, ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ನೀಡೋದಿರ್ಬೋದು, ರಸ್ತೆ ದುರಸ್ತಿ ಬಗ್ಗೆ ಧ್ವನಿ ಎತ್ತೋದಿರ್ಬೋದು, ರೈತ ಪರ ಹೋರಾಟಗಳಿರ್ಬೋದು, ಸಾಮಾಜಿಕ ಪರ ಹೋರಾಟಗಳಿರ್ಬೋದು, ಹಾಗೂ ಇನ್ನಿತರ ಕೆಲಸಗಳನ್ನ ಮಾಡ್ತಾ ಎಲ್ಲರನ್ನೂ ಒಂದು ವೇದಿಕೆಯಲ್ಲಿ ತಗೊಂಡೊಯ್ತಾ ಕೆಲಸ ಮಾಡ್ತಾ ಇದೀವಿ ಸರ್. ಏಕ ವ್ಯಕ್ತಿಯಿಂದ ನಿರ್ಮಾಣಗೊಂಡಿದ್ದ ಸಂಸ್ಥೆ ಈಗ ಹೆಮ್ಮರವಾಗಿ ಬೆಳೆದಿದೆ. ಅನೇಕ ಯುವಕರು ಸ್ವಯಂ ಪ್ರೇರಿತರಾಗಿ ಈ ಸಂಸ್ಥೆ ಜೊತೆ ಕೈ ಜೋಡಿಸಿದ್ದಾರೆ. 250ಕ್ಕೂ ಹೆಚ್ಚು ಯುವಕರು ಕನ್ನಡ ಶಾಲೆಗಳ ಉಳಿವಿಗೆ ಶ್ರಮಿಸುತ್ತಿದ್ದಾರೆ. ತಮ್ಮ ವೈಯಕ್ತಿಕ ಗಳಿಕೆಯ 25% ಹಣವನ್ನ ಜನಧ್ವನಿ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡುತ್ತಿದ್ದಾರೆ. ಜನರುಗಳಿಗೆ ವೃದ್ಧಾಪ್ಯ ವೇತನ ಆಗ್ಬೋದು, ಮತ್ತೆ ವಿಧವಾ ವೇತನ ಆಗ್ಬೋದು, ಜೊತೆಗೆ ರಸ್ತೆಗಳು ಏನಾದರೂ ಸಮಸ್ಯೆ ಇದ್ರೆ, ಜೊತೆಗೆ ಜನರಿಗೆ ಮೂಲಭೂತ ಅವಶ್ಯಕತೆಗಳು ಏನಾದರೂ ಕೊರತೆ ಆದರೆ ಅಂಥದಕ್ಕೆಲ್ಲ ಸಮರ್ಥವಾಗಿ ಧ್ವನಿ ಎತ್ತ ಅಂಥದ್ದು. ಯಾವುದೇ ರಾಜಕಾರಣಿ ಆಗ್ಬೋದು ಅಥವಾ ಯಾವುದೇ ಇಲಾಖೆ ಆಗ್ಬೋದು, ಯಾರನ್ನು ಬಿಡದೆ ಅವರು ಕೆಲಸ ಸಾಧಿಸೋ ಅಂತ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ನಮ್ಮ ಫೌಂಡೇಶನ್ ವತಿಯಿಂದ ಇದಕ್ಕೆ ಏನು ಬೇಕು ನಾವುಗಳು ಅವ್ರ ಜೊತೆ ಕೈ ಜೋಡಿಸಿ ನಾವು ಜೊತೆಲಿ ನಿಂತು ಕೆಲಸ ಮಾಡ್ಕೊಡ್ತೀವಿ ಸರ್. ಅದನ್ನು ಮಾಡಿಸ್ತೀವಿ, ಇದನ್ನ ಮಾಡಿಸ್ತೀವಿ ಅಂತ ಹೇಳೋದಕ್ಕಿಂತ ಜೊತೆಲಿ ನಿಂತು ಕೆಲಸ ಕಾರ್ಯಗಳು ಏನಾಗಬೇಕು ಅವರ ಇದಕ್ಕೆ ಈ ಸ್ಕೂಲ್ಗೆ ಅವ್ಯವಸ್ಥೆ ಏನೇನು ಹದಗೆಟ್ಟಿದೆ ಅದನ್ನು ನಾವು ನಿಂತು ಜೊತೆಲಿ ಮಾಡ್ಕೊಡ್ತೀವಿ ಸರ್. ಅದನ್ನು ಹೇಳಿ ಶಾಲೆಗಳಲ್ಲಿ ಸ್ವಚ್ಛತೆ ಕಾಪಾಡುವುದು, ಶಾಲೆಗಳ ದುರಸ್ತಿ ಕಾರ್ಯ ಮಾಡುವುದು, ಜನಪ್ರತಿನಿಧಿಗಳ ಗಮನ ಸೆಳೆದು ಶಾಲೆಗಳನ್ನು ಅಭಿವೃದ್ಧಿಪಡಿಸುವುದು ಜನಧ್ವನಿ ಉದ್ದೇಶವಾಗಿದೆ. ನಮ್ಮ ಶಾಲೆ ಬಂದು ಅವರು ಈಗ ಬೇಸಿಕಲಿಗೆ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಗಿಡ ಗಂಟೆಗಳು ಏನೋ 2 ವರ್ಷದಿಂದ ನಮ್ಮ ಶಾಲೆ ಎಲ್ಲ ಇದು ಶಿಥಿಲವಾಗಿತ್ತು, ಅದನ್ನು ಗಿಡ ಗಂಟೆಗಳನ್ನು ತೆಗೆದು ಆದಷ್ಟು ಬೇಗ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ನಮಗೆ ಪೇಂಟು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸ್ವಚ್ಛತೆ ಏನಿದೆ ಅದೆಲ್ಲ ಕ್ಲೀನಾಗಿ ಮಾಡಿಕೊಡ್ತೀವಿ. ಮತ್ತು ಬಿಲ್ಡಿಂಗ್ಗಳ ಹಂಚುಗಳೆಲ್ಲನೂ ಬೇರೆ ಬದಲಾಯಿಸಿ ಬೇರೆ ಮಕ್ಕಳಿಗೆ ತೊಂದರೆ ಆಗೋ ರೀತಿ ನಾವು ನೋಡ್ತೀವಿ, ಮಾಡಿಕೊಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಸರ್. ಸಾಮಾಜಿಕ ಜಾಲತಾಣಗಳ ಮೂಲಕ ಕಾರ್ಯಪ್ರವೃತ್ತವಾಗಿರೋ ಜನಧ್ವನಿಗೆ ಮೈಸೂರಷ್ಟೇ ಅಲ್ಲದೆ ಬೇರೆ ಜಿಲ್ಲೆಗಳಲ್ಲೂ ಬೇಡಿಕೆ ಹೆಚ್ಚಾಗಿದೆ. ತಮ್ಮ ಜಿಲ್ಲೆಗಳಲ್ಲೂ ಸೇವೆ ಸಲ್ಲಿಸಲು ಹಲವರು ಮನವಿ ಮಾಡಿದ್ದಾರಂತೆ. ಕನ್ನಡ ಶಾಲೆಗಳ ಉಳಿವಿಗೆ ಜನಧ್ವನಿ ಕಾರ್ಯ ಶ್ಲಾಘನೀಯ. ದಿವ್ಯೇಶ್ ಜಿವಿ, ನ್ಯೂಸ್ 18 ಕನ್ನಡ, ಮೈಸೂರು.
ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲರೂ ಕೂಡ ಕಾರ್ಯಕರ್ತರೇ ಇರೋದು. ಪ್ರತ್ಯೇಕ ವ್ಯವಸ್ಥೆ, ಗುಂಪುಗಾರಿಕೆ ಬಿಜೆಪಿಯಲ್ಲಿ ಇಲ್ಲವೇ ಇಲ್ಲ. ಜನರ ಕಾರ್ಯಕರ್ತರ ಪಕ್ಷ ಬಿಜೆಪಿ ಅನ್ನೋದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರ ಮಾತು. ಅಂದರೆ BJP ಈಗ ಮನೆಯೊಂದು 3 ಬಾಗಿಲು ಥರ ಆಗಿಬಿಟ್ಟಿದೆ ಅಂತ. ಒಂದು BSY ಟೀಮು, ಒಂದು ವಲಸಿಗರ ಟೀಮು, ಇನ್ನೊಂದು ಮೂಲ BJPಗರದು. ಆ ರೀತಿ ಮನೆ ಒಂದು 3 ಬಾಗಿಲೆಲ್ಲ ಬೇರೆ ಬೇರೆ ಪಕ್ಷದಲ್ಲಿದೆ. ನಮ್ಮ ಪಕ್ಷದಲ್ಲಿ ಒಂದೇ ಬಾಗಿಲು, ಒಂದೇ ವ್ಯವಸ್ಥೆ. ಆ ವ್ಯವಸ್ಥೆನಲ್ಲಿ ಎಲ್ಲರೂ ಸೇರಿಕೊಳ್ಬೇಕು. ಅವ್ರಿಗೆ ಬೇಕಾಗಿರುವಂಥ ಪ್ರತ್ಯೇಕ ವ್ಯವಸ್ಥೆ, ಯಾರಿಗೂ ಪ್ರತ್ಯೇಕ ವ್ಯವಸ್ಥೆಗಳಿಲ್ಲ. ಎಲ್ಲರೂ ಕಾರ್ಯಕರ್ತರಾಗಿ ಬೆಳೆದು ಬಂದಿರೋದೇ ಹೊರತು ಆ ಸ್ಥಾನವನ್ನು ಅಲಂಕಾರ ಮಾಡಿ ಉತ್ತಮ ಸ್ಥಾನಕ್ಕೆ ಗೌರವವನ್ನು ಸಂಪಾದನೆ ಮಾಡಿರ್ತಾರೆ. ಹಾಗಂತ ಪ್ರತ್ಯೇಕ ವ್ಯವಸ್ಥೆಗಳು ಪ್ರತಿಯೊಬ್ಬ ವ್ಯಕ್ತಿಗಾಗಿರ್ತಾನೆ, ಪ್ರತಿಯೊಬ್ಬ ಕಾರ್ಯಕರ್ತನ ಪ್ರೀತಿ ಅವರಿಗೆ ಕೊಟ್ಟಿರುವಂಥದ್ದು ಇರ್ತದೆ. ಹಾಗಾಗಿ ಖಂಡಿತ ಗುಂಪುಗಾರಿಕೆ ಇಲ್ಲ. ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲೇ ಪ್ರತಿಯೊಬ್ಬರೂ ಕಾರ್ಯ ಮಾಡುವಂಥದ್ದಾಗಿದೆ. ಇದು ಜನರ ಪಕ್ಷ. ಇದೆಲ್ಲ ಒಂದು ಕಡೆ